RCB ಗೆದ್ದಿದ್ದಕ್ಕೆ ಕೈಕಾಲೇ ನಿಲ್ತಿಲ್ಲ. ಡೇ 42 ಫಿಟ್ನೆಸ್ ಲಾಗ್ ಹೆಂಗಿತ್ತಪ್ಪ ನಮ್ಮ RCB ಮ್ಯಾಚ್? ವಿನ್ನಿಂಗ್ ಮೂಮೆಂಟ್ ಹೆಂಗಿತ್ತಪ್ಪ? ಯಾರ್ಯಾರು ನೋಡಿದ್ರಿ ಕಮೆಂಟ್ ಮಾಡಿ. ಮೊದ್ಲು ಯಾರು CSK ಫ್ಯಾನಿಗೆ ಫೋನ್ ಮಾಡಿ ಉರ್ಸಿದ್ರಲ್ಲ ಅವ್ರು ಮಾಡಿ, ಅವ್ರು ಇಂಪಾರ್ಟೆಂಟ್ ನಮಗೆ. RCB ಮ್ಯಾಚ್ ಗೆದ್ದು 2 ದಿವಸ ಆಯ್ತು, ಇನ್ನೂ ನಂಗೆ ಯಾಕೋ ಜರ್ಸಿ ಬಿಚ್ಚ ಮನ್ಸೇ ಬರ್ತಿಲ್ಲ. ಯಾರ್ಯಾರು ನಮ್ಮ ಹತ್ರ 1 ಕಪ್ ಇಲ್ಲ ಅಂತಿದ್ರೆ ಎರಡು ಇದೆ, ನಮ್ಮ ಹತ್ರ 2 ಕಪ್ ಇದೆ. ಇನ್ನು ಜಿಮ್ಮಿಗೆ ಹೋದ್ರು ನಮ್ ಕೈ ಕಾಲೇ ನಿಲ್ತಿಲ್ಲ. RCB ಗೆದ್ದಿರೋ ಖುಷಿಗೆ ಕಾಲೇ ಅಲ್ಲಾಡ್ತೈತೆ, ಸೊಂಟನೇ ಅಲ್ಲಾಡ್ತೈತೆ. ನನ್ ಕಂಟ್ರೋಲ್ ಅಲ್ಲಿ ನಾನೇ ಇಲ್ಲ, ಸಾರಿ ನನ್ ಬಾಡಿ ನನ್ ಕಂಟ್ರೋಲ್ ಅಲ್ಲೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಕೆಲವರಿಗೆ ಎಣ್ಣೆ ಹೊಡೆದ್ರೆ ನಶೆ, ನಮಗೆ RCB ಗೆದ್ರೇನೆ ನಶೆ. ಈ ನಶೆ ಹೋಗಕ್ಕೆ ಇನ್ನು 1 ತಿಂಗಳಾಗುತ್ತೋ, 1 ವರ್ಷ ಆಗುತ್ತೋ ಇನ್ನೂ ಗೊತ್ತಾಗ್ತಿಲ್ಲ ನನಗೆ. ನಂತರ ಯಾರ್ಯಾರು ನಶೆಯಲ್ಲಿ ಇದೀರಪ್ಪ ಕಮೆಂಟ್ ಹಾಕಿ. ಇನ್ನು ಇತ್ತ ಬ್ಯಾಕ್ ಟು ದಿ ಪಾಯಿಂಟ್. ನಮ್ದು ಮಾರ್ನಿಂಗ್ ವರ್ಕೌಟ್, ಅದ್ರಲ್ಲೂ ಇವತ್ತು ಚೆಸ್ಟ್ ವರ್ಕೌಟ್ ಇದ್ದಿದ್ದು. ಅದ್ರಲ್ಲೂ RCB ಗೆದ್ದಿರೋ ಖುಷಿಗೆ ಒಂಚೂರು ವೆಯ್ಟ್ಸ್ ಜಾಸ್ತಿ ಹೊಡ್ಯಾನ ಅನ್ಕಂದೆ. ಆಗುತ್ತೆ ಗುರು, ಆಗುತ್ತೆ. ನೈಟ್ 1 ಗಂಟೆಗೆ ಮಂಕಂದು ಬೆಳಗ್ಗೆ 5 ಗಂಟೆಗೆ ಜಿಮ್ಮಿಗೆ ಹೋಯ್ದೀನಿ. ಏನೋ ದೊಡ್ಡದ ಸ್ಟೋರಿ ಹಾಕ್ದೆ, ಬ್ಯಾಕ್ ಟು ದಿ ಜಿಮ್ಮಿಗೆ ಹೋಯ್ದೀನಿ. ಕನ್ಸಿಸ್ಟೆಂಟಿ ಡಿಸಿಪ್ಲಿನ್ ಅಂತ. ಅಲ್ಲಿ ಜಿಮ್ಮಿಗೆ ಹೋದ್ರೆ ವೆಯ್ಟ್ ಎತ್ತಕ್ ಆಗ್ತಿಲ್ಲ, ಬಿಡಕ್ ಆಗ್ತಿಲ್ಲ. ನನ್ ಕಷ್ಟ ಯಾರಿಗ್ ಹೇಳೋಣ? ಆ ಸ್ಟೋರಿ ಯಾರು ನೋಡಿಲ್ಲ, ಇಲ್ಲೇ ಇದೆ. ರಾತ್ರಿ 1 ಗಂಟೆ ಮಂಕಂದಿನಿ, ಜಿಮ್ಮಿಗೆ ಹೋಗಲ್ಲ ಅನ್ಕಂದ್ರ 5:40 ಆನ್ ಟೈಮ್ ಜಿಮ್ ಮುಗಿಸ್ಕೊಂಡ್ ಬರ್ತಾ ಇದೀನಿ. ಕನ್ಸಿಸ್ಟೆನ್ಸಿ, ಡಿಸಿಪ್ಲೈನ್. ಆ ಡಿಸಿಪ್ಲಿನ್ ನನಗಿದೆ, ನನ್ನ ಬಾಡಿ ತಡ್ಕೊಬೇಕಲ್ಲ. ಸರಿ, ಇವತ್ತಿಗಿಷ್ಟೇ. ಮತ್ತೆ ಸಿಗುವ. ಬಾಯ್ ಬಾಯ್.